ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಗಿ. ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಡಿಟೋರಿಯಂ ಹಾಲ್ನಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದ ಪ್ರದರ್ಶನ ಕಲೆಗಳ ವಿಭಾಗ ಸಹಯೋಗದಲ್ಲಿ ಶುಕ್ರವಾರ ಶ್ರೀಕೃಷ್ಣ ದೇವರಾಯ ನಾಟಕ ಪ್ರದರ್ಶನ ನಡೆಯಿತು. ಕಾಲೇಜು ಪ್ರಾಚಾರ್ಯ ವಿದ್ಯಾವತಿ ಗೋಟೂರು ಅವರು ಮಾತನಾಡಿ, ರಂಗಭೂಮಿ ನಮ್ಮ ಬದುಕಿನ ಕನ್ನಡಿ. ಅದು ಮನುಷ್ಯನ ವ್ಯಕ್ತಿತ್ವದ ವೈವಿಧ್ಯಮಯ ಸ್ವಭಾವಗಳನ್ನು ಪ್ರತಿನಿಧಿಸುತ್ತದೆ. ರಂಗಭೂಮಿಗೆ ಪ್ರೋತ್ಸಾಹ ನೀಡುವ ಅವಶ್ಯಕತೆ ಇದೆ ಎಂದರು. ಪದವಿ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣ ದೇವರಾಯ ನಾಟಕ ಉತ್ತಮ ಅನುಭವ ನೀಡಲಿದೆ. ನಮ್ಮ ಭವ್ಯ ವಿಜಯನಗರ ಸಾಮ್ರಾಜ್ಯದ ವಿಖ್ಯಾತ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯನ ಸಾಧನೆ ಪರಾಕ್ರಮಗಳು ಇಂದಿನವರೆಗೆ ತಿಳಿಸಬೇಕಾಗಿದೆ. ನಮ್ಮ ಇತಿಹಾಸದ ಮಹತ್ವ ತಿಳಿಯಲು ನಾಟಕ ಪರಿಣಾಮಕಾರಿ ಮಾಧ್ಯಮವಾಗಿದೆ ಎಂದರು. ಬಳಿಕ 1.5 ಗಂಟೆ ಕಾಲ ಪ್ರದರ್ಶನಗೊಂಡ ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವ, ಕೃಷ್ಣದೇವರಾಯನ ಪಟ್ಟಾಭಿಷೇಕ ಮತ್ತು ಆತನ ಆಡಳಿತದ ಸುವರ್ಣ ಯುಗವನ್ನು ಬಿಂಬಿಸಿತು. ಪ್ರತಿಯೊಬ್ಬ ಕಲಾವಿದ ಅಚ್ಚುಕಟ್ಟಾಗಿ ಪಾತ್ರ ನಿರ್ವಹಿಸಿದರು. ನಂತರ ಕಲಾವಿದರನ್ನು ಕಾಲೇಜು ವತಿಯಿಂದ ಗೌರವಿಸಲಾಯಿತು. ಈ ವೇಳೆ ಕಾಲೇಜು ಉಪನ್ಯಾಸಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಯಾವುದೇ ಕಾರಣದಿಂದಲೂ ಕೂಡ ಅಲ್ಲಿ ಒಂದು ಸರಳವಾಗಿ ನಿಮ್ಗಳ ಒಂದು ಆಯ್ಕೆ ಅಥವಾ ಉದ್ಯೋಗ ಸಿಗುತ್ತೆ ಅನ್ನೋದನ್ನ ನಾವು ಬಹಳಷ್ಟು ಏನು ಅಂತಂದ್ರೆ ಖೇದದಿಂದ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. ಆ ಒಂದು ಸ್ನಾತಕೋತ್ತರ ವಿಭಾಗಕ್ಕಿಂತ ನಾವು ಈ ರೀತಿಯಾಗಿ ಕಲೆಗೆ ಆಧರಿಸಿರ್ತಕ್ಕಂಥ ಅಥವಾ ಇನ್ನಷ್ಟು ಬೇರೆ ಒಂದು ವಿಭಾಗಗಳನ್ನು ನಮ್ಮ ವಿಶ್ವವಿದ್ಯಾಲಯ ತೆಗೀಲಿ, ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಕೋರ್ಸ್ಗಳನ್ನು ಅವರು ಆರಿಸಿಕೊಂಡು ತಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿ. ಅದರಿಂದ ಏನಾಗುತ್ತೆ ಅಂತಂದರೆ ಅವರ ಒಂದು ಲೈವ್ಲಿಹುಡ್ ಅಂತಕ್ಕಂಥದ್ದು ಬಹಳಷ್ಟು ಸರಳವಾಗಿ ಸುಗಮವಾಗಿ ನಡೆಯುತ್ತೆ. ನಮ್ಮ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತಂದರೆ ಬಹಳಷ್ಟು ಈಸಿ ಗೋಯಿಂಗ್. ಉನ್ನತಿ ಅವಧಿಗಳ ಬಗ್ಗೆ ನಿಮಗೆ ತಿಳಿದಿದೆ. ಚಾಲುಕ್ಯರು, ರಾಷ್ಟ್ರಕೂಟರು ಈ ನಾಡಿನ ಕಲೆಗಳ ನೆಲೆಗಳನ್ನು ಬೆಳಗಿಸಿದ ರೀತಿ ಏನೆಂಬುದನ್ನು ನೀವು ಬಲ್ಲಿರ. ಈ ಕರ್ನಾಟಕದ ಇತಿಹಾಸವನ್ನು ನೆನೆದರೆ ನನ್ನ ನರನಾಡಿಗಳಲ್ಲಿ ಮಿಂಚಿನ ಸಂಚಾರವಾಗುತ್ತದೆ, ಮೈ ರೋಮಾಂಚನಗೊಳ್ಳುತ್ತದೆ. ಸಿಂಹಾಸನವೆಂಬುದು ಕೇವಲ ಮದಿರೆ ಮೈದುನಗಳ ಸೋಪಾನವಲ್ಲ, ಬಿರುದು ಬಾವಲಿಗಳ ಘೋಷಣೆಯಲ್ಲ, ಕಟ್ಟುಗಳ ವರುಸೆಯಲ್ಲ. ಅಧಿಕಾರವೆಂದರೆ ಈ ನೆಲದ ತಾಯಿ ಭುವನೇಶ್ವರಿಯ ಸೇವೆಗೈಯುವ ಅವಕಾಶ ಎಂಬುದು ನನ್ನ ಅಭಿಪ್ರಾಯ.